ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ. ನಮಸ್ಕಾರ ಅಂದ್ರೆ ಯಾಕೆ ಸುಮ್ಮನೆ ಮುಖ ನೋಡ್ತಾ ಇದ್ದೀರಿ ಹೆಂಗನ್ನಿ? ನಮಸ್ಕಾರ ರಾಜೀವ. ಈಗ ನೋಡಿ, ನೀವು ವಡ್ಗೇರಿಲಿ ಅದೊಂದು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಒಂದು ಗ್ರಾಮ ವಡ್ಗೇರಿ. ವಡ್ಗೇರಿ. ಆ ವಡ್ಗೇರಿಲಿ ತಾವು ನೀವು ಹುಟ್ಟಿದ್ದು ಅಲ್ವಾ? ಈಗ ನಿಮ್ಮ ವಡ್ಗೇರಿ ಸಂಸ್ಕೃತಿಲಿ ಅಲ್ಲಿ ಹಳ್ಳಿ ಅಲ್ವಾ? ಅಲ್ಲಿ ಯಾವ್ಯಾವ ರೀತಿ ಆಹಾರ ಪದ್ಧತಿ ಇದೆ? ನೀವು ಬೆಳಿಗ್ಗೆ ಏನೇನು ತಿಂಡಿ ತಿಂತೀರಿ, ಮಧ್ಯಾಹ್ನ ಏನು ಊಟ ಮಾಡ್ತೀರಿ, ಮತ್ತು ರಾತ್ರಿ ಏನು ಊಟ ಮಾಡ್ತೀರಿ, ಸ್ವಲ್ಪ ಹೇಳಿ ಪ್ರಕಾಶ್ ಅವರೇ. ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ತೀರಿ? ಹಳ್ಳಿ ಅಲ್ವಾ, ಅದು ಯಾವ ರೀತಿ ಮಾಡ್ತೀರಿ? ಹಳ್ಳಿ ಅಂದ್ರೆ ಬೆಳಿಗ್ಗೆ ತಿಂಡಿ ಅಂದ್ರೆ ಉಪ್ಪಿಟ್ಟು ಮಾಡ್ಕೊತೀವಿ. ಇದು ಅನ್ನ ಮಾಡ್ಕೊತೀವಿ. ಬೆಳಿಗ್ಗೆ ಟೈಮ್ ಅನ್ನ ಮಾಡ್ತೀರಾ? ಇಲ್ಲಿ ಅನ್ನ ಮಾಡ್ಕೊಂಡು ಇದು ಮಾಡ್ಕೊತೀವಿ. ಇದು ಚಿತ್ರಾನ್ನ ನಾಷ್ಟಕ್ಕೆ ಚಿತ್ರಾನ್ನ ಬಾತು ಗೀತು ಮಾಡ್ಕೊತೀವಿ. ಆಮೇಲೆ ನೆಂಚ್ಕೊಳಕ್ಕೆ ಸೈಡ್ಸು ನಂಚ್ಕೊಂಬಕ್ಕಂದ್ರೆ ಇದು ಹಂಗಾಯ್ತು ಯಾವುದು ಹೇಳಿ? ಅಂಗಡಿ ಖಾರ ಬೂಂದಿ, ಮಿಕ್ಚರು, ಹುಡ್ಕು. ಈಗ ಹಾಗೆ ಮಧ್ಯಾಹ್ನ ಟೈಮು ಊಟಕ್ಕೆ ಏನು ಮಾಡ್ತೀರಿ? ಮಧ್ಯಾಹ್ನ ಟೈಮು ಅನ್ನ ಮಾಡ್ಕೊತೀವಿ, ಸಾಂಬಾರು ಮಾಡ್ಕೊತೀವಿ, ಬೇಳೆ ಸಾರು, ಗುಂಡು ರಾಗಿ ಮುದ್ದೆ ಅದನ್ನು ಮಾಡ್ಕೊತೀವಿ. ಉಪ್ಪೆಸರು ಖಾರ ಅಲಿಸ್ಕೊತೀವಿ. ಆಮೇಲೆ ರಾತ್ರಿ ಟೈಮು ನೈಟು ನೈಟ್ ಏನು ಮಾಡ್ಕೊತೀವಿ? ಆವಾಗಲೂ ಅನ್ನ ಸಾರು, ಬೇಳೆ ಸಾರು, ಮುದ್ದೆ, ಉಪ್ಪೆಸರು, ನುಗ್ಗ ಸೊಪ್ಪು. ನಮ್ಮ ತಪ್ಪ ನುಗ್ಗ ಮದದ ನುಗ್ಗ ಸೊಪ್ಪು ಕಿತ್ಕೊಂಡು. ಈಗ ಸಿದ್ದರಾಮಣ್ಣ ಅವರು ಅಕ್ಕಿ ಕೊಡ್ತಾರಲ್ಲ, ಅದಲ್ಲಿ ಒಂದು ಇಡ್ಲಿಗೋ ದೋಸೆಗೋ ಏನ್ ಮಾಡ್ಕತ್ತೀರಿ? ಇಲ್ಲ ಅಕ್ಕಿ ಮಾರ್ಗಿರ್ಬಿಟ್ರೆ ಇಲ್ಲ ನೀವೇ ಉಪಯೋಗಿಸ್ಕೊತೀರಿ? ಇಲ್ಲ ರಾಜೀವ್ ಅವ್ರೆ, ನಾವು ಅಕ್ಕಿ ಕೊಡಲ್ಲ, ನಮ್ಮ ಮನೆಗೆ ಮರಿಕತ್ತೀವಿ. ನಾನು ಮಂಚಲಿಂಗ ಸಿದ್ದಪ್ಪಾಜಿ ಗುಡ್ಡಪ್ಪ, ನಾನು ಭಿಕ್ಷೆ ಮಾಡ್ಕೊಂಡು ಮನೆಗೆ ಇದು ಮಾಡ್ಕೊತೀವಿ, ನಾವು ಕೊಡಲ್ಲ. ಈಗ ನೀವು ಗುಂಡ್ಲುಪೇಟೆ ತಾಲೂಕೆ ವಾರದಲ್ಲಿ ಎಷ್ಟು ದಿನ ಬರ್ತೀರಿ ಭಿಕ್ಷಕ್ಕೆ? ನಾನು ಇಲ್ಲಿಗ ಬರೋದು ಅಂದ್ರೆ 15 ದಿನ 20 ದಿನ ಆಗ. ಡೈಲಿ ಬರಲ್ಲ. ಅಲ್ಲಿ ನಮ್ಮೂರ ಪಕ್ಕ ಹಳ್ಳಿಗಳವ, ಬೊಮ್ಮನಹಳ್ಳಿ, ಮಾಲ್ನೂರಿ, ಅಲ್ಲಿಗೆಲ್ಲ ಹೋಗ್ತೀನಿ. ಸರಿ ಪ್ರಕಾಶ್ ಅವರು, ಕುಂತ್ಕೆರೆಗೆ ಹೋಗ್ತೀನಿ. ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಗೆ ನಾಯಿ ಕಚ್ಬಿಟ್ಟಿತ್ತಂತಲ್ಲ, ನಿಜನ? ನಿಜ. ಇಂಜೆಕ್ಷನ್ ಹಾಕಿಸ್ಕೊಂಡ್ರ? ಇಂಗ್ಲೀಷಲ್ಲಿ ಹಾಕಿಸ್ಕೊಂಡಿ. ಎಷ್ಟು? ಅದು ಒಂದ್ಸಲಿ ಎರಡು ಮಾಡಿದ್ರು ಒಂದ್ಸಲಿ ಫಸ್ಟ್ ಸಲ ಹೋಗಿದಾಗ. 2ನೇ ಸಲ ನೋಡಿ, ಭಾಳ ಡೇಂಜರು. ನಿನ್ನೆ ನೋಡಿದೆ ಯೂಟ್ಯೂಬಲ್ಲಿ, ನಾಯಿ ಕಚ್ಬಿಟ್ಟು ಸೇಮ್ ನಾಯಿ ಥರ ನಡೆದ. ಬೇಗ ಟ್ರೀಟ್ಮೆಂಟ್ ತಗೋಬೇಕು. ಹಾಗಾಗಿ ತಗೊಂಡ್ರೆ ಇಂಜೆಕ್ಷನ್ ತಗೊಂಡ್ರೆ ಪರವಾಗಿಲ್ಲ. 2ನೇ ಸಲ 3 ಇಂಜೆಕ್ಷನ್ ಮಾಡಿದ್ರು. ನಡುಗ ತೋಳ್ಗ ಮಾಡಿದ್ರು. ಅಲ್ಲಿ ಬಿಟ್ಟಿತ್ತು, ತೋರಿಸಿ ಬಿಟ್ಟಿತ್ತು. ಇಲ್ಲಿ ಓಹೋ ಉಗುರು ನೋಡಿ, ಇಲ್ಲಿ ರಾಜೀವ್ ಅವ್ರೆ. ನೀವು ಭಿಕ್ಷಾಕ್ ಮಾಡ್ಬೇಕಾರ ಕರೆಕ್ಟಾಗಿ ಪಂಚ ಎಡಗಿಳಿಸ್ತಾರೆ. ಎಲ್ಲರೂ ಬೇರೆಯವ್ರು ಬಂದ್ರು ಅಂತ ಬೊಗಳ್ತದ ಅದು? ಇಲ್ಲ ಏನೂ ಇಲ್ಲ. ಅವತ್ತು ಮರಿಗಳು ಹಾಕೊಂಡಿದ್ದಾವ. ಮರಿ ನಾಯಿ ಮರಿ ಹಾಕೊಂಡಿದ್ದಾವ. ನಾಯಿ ಮರಿ ಹಾಕಿದಾಗ ನನ್ನ ಮರಿ ಎತ್ಕೊತಾನಲ್ಲ ಅನ್ಕೊಂಡು ಬಂದು ಕಟ್ಬಿಡ್ತಿರೋದು. ಆ ಥರ 4-5 ಮರಿ ಬಿದ್ದಿದ್ದಾವ ರೋಡ್ಲಿ. ನನ್ನ ಮರಿಗಳು ಎತ್ಕೊತಾನ ಅನ್ಕೊಂಡು ಬಂದು ಕಾಲು ಕಟ್ಬಿಟ್ಟು. ಸರಿ ಆಯಿತು ಪ್ರಕಾಶ್ ಅವರೇ, ಹುಷಾರಾಗಿದೆ. ಈಗ ಪುನಃ ಈಗ ನೀವು ಅಂದರೆ ಹಳ್ಳಿ ವಾತಾವರಣ ಚಂದವಾ, ಸಿಟಿ ವಾತಾವರಣ ಚಂದವಾ? ಇಲ್ಲಿ ಸಿಟು ಚಂದ, ಹಳ್ಳಿ ವಾತಾವರಣ. ಸಿಟಿಲಾದ್ರೆ ಬಂದಿದ್ದು ಪಿಕ್ಚರ್ ನೋಡ್ಬೋದು. ಪಿಕ್ಚರ್ ನೋಡಲ್ಲ ನೀವು, ಮೊದಲು ನೋಡ್ತಿದ್ದಾವ, ಈಗ ನೋಡಾಗ. ಮತ್ತೆ ಟಿವಿ ಮನೇಲಿ. ಮನೇಲಿ ಓಕೆ.
ಆಯ್ತು ಇಡೇ ಪ್ರಕಾಶ್ ಅವರೇ. ನಮ್ಮ ಅಣ್ಣ ರಾಜು ಅಂತವನ, ಹಾಂ ಅವನು ಹುಚ್ಚಿನ ಅವನ ನೀರು ಇಕ್ಕಮ್ಮನ ಸ್ನಾನ ಮಾಡಲ್ಲ. ಅದು ಬಿಡಿ ಈಗ ನಿಮ್ದು ಹೇಳಿ. ಅವ್ನು ನೀವು ಚೆನ್ನಾಗಿರ್ತಾನೆ. ನಾವು ನಂಗೂ ಮತ್ತೆ ಸರಿ. ಸುತ್ತಪತ್ತದ. ಆಯ್ತು ಏನಾರ ದೇವರು ಕಂಡೆ ಸಿದ್ದಪ್ಪಾಜಿ ಒಳ್ಳೇದು ಮಾಡೇ ಮಾಡ್ತಾರ. ಲಾಸ್ಟ್ಗ ಗುರುವೇ ನಿನ್ ಪಾದವನ್ನು ಆಡ್ದವ್ರು ಯಾರೋ ಅಂತ ಸಾಂಗದಲ್ಲ, ಅದು ಹೇಳ್ಬಿಡಿ. ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ ಹೇಳಿ. ಗೊತ್ತಿಲ್ಲ. ಆಯ್ತು ನಿಮ್ಗೆ ಗೊತ್ತಿಲ್ಲ ಸಿದ್ದಪ್ಪಾಜಿ ಹೇಳಿ. ಒಂದು 2 ನುಡಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಹೇಳಿ. ಹಾಂ ಹೋಗಲಾರೆ ಸತ್ತವ್ರಿಗೆ ಹೇಳೋದು ಬೇಡ. ಅದ್ರ ಸಿದ್ದಪ್ಪಾಜಿದ ಹೋಗಲಾರೆ ಬಿಟ್ಟು ಬೇರೆದು ಹೇಳಿ. ಅಲಗೋಡಿಗೆ ಅದು ಬೇಡಿ, ಬೇರೆ ಹೇಳಿ, ಗೊತ್ತಿರೋದು ಹೇಳಿ. ಹೇಳಿ ಬೇಗ ಅಂದ್ರೆ ನಂಬೀರ ಒಳಗೆ ತುಂಬಿ ತುಳುಕಾಡುವಂತ ತುಂಬಿ ದುಡ್ಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ನಿಂಗಯ್ಯ ನಿಂಗಪ್ಪ ಜಯ ಮಾಡಿ. ಓ ಸರಿ ಪ್ರಕಾಶ್ ಅವ್ರೆ. ಗಣನೀಲಿ ಸಿದ್ದಪ್ಪಾಜಿ ನಿಮ್ಗೆ ತಮ್ಗೆ ಒಳ್ಳೇದು ಮಾಡಲಿ. ಆಯ್ತು ಚೆನ್ನಾಗಲ್ಲ, ನಮ್ಗೆ ಗೊತ್ತಾಗಲ್ಲ ಇದು ಹೇಳೋದು. ಆಯ್ತು ಅದು ನಾನು ಬೇರೆ ಉಳ್ಳಲ್ಲ ನನಗೆ. ಗುರುವೇ ಅದೇ ಭಿಕ್ಷೆ ಮಾಡಾಗ ಏನು ಹೇಳ್ತೀರಿ ನೀವು? ಮನುಷ್ಯನಿಗೆ ಸಿದ್ದಪ್ಪಾಜಿ ಭಿಕ್ಷಾ ಇಷ್ಟೇ ಸಾಕು, ದೇವ್ರು ನಿಮ್ಗೆ ಅನ್ನ ಕೊಡ್ತದ. ಆಯ್ತು ಪರಂಜ್ಯೋತಿ ಭಿಕ್ಷ, ಪಾತಪ್ಪಾಜಿ ಭಿಕ್ಷ, ದೊಡ್ಡಂಜ ಭಿಕ್ಷ. ಆಯ್ತು ಪ್ರಕಾಶ್ ಅವ್ರೆ. ನಮಸ್ಕಾರ. ನಮಸ್ಕಾರ ರಾಜು. ಬರ್ತೀನಿ ಹೋಗಿದ್ದು. ಸರಿ ಆಯ್ತು.